ಸರ್ ಕೆಲವೊಂದು ಪ್ರಶ್ನೆಗಳಿದೆ. ಏನಂದ್ರೆ ನೀವು ನಿಮ್ಮ ಪಕ್ಷದಲ್ಲಿ ಟಾರ್ಚ್ನ ಬಳಸ್ತಾ ಇದ್ದೀರಾ ಸಿಂಬಲ್ ಆಗಿ, ಏನಾದ್ರೂ ಉದ್ದೇಶ ಅಂತ? ನಾವು ನಮ್ಮ ಪಕ್ಷವನ್ನ ಸ್ಥಾಪನೆ ಮಾಡಿದಂತಹ ಸಂದರ್ಭದಲ್ಲಿ ನಾವು ವಿಸಿಲ್ CT ಹಿಡ್ಕೊಂಡಿದ್ವಿ. ಅದರದನ್ನ ನಾವು ಚುನಾವಣಾ ಏನು ಚಿಹ್ನೆಯಾಗಿ ಬಳಸಬೇಕು ಅಂತ. ಮೊನ್ನೆ 2023 ವಿಧಾನಸಭಾ ಚುನಾವಣೆಯ ತನಕ ಅಲ್ಲಿ ತನಕ ನಮ್ಮ ಪಕ್ಷ ಸ್ಥಾಪನೆ ಆದಾಗಿನಿಂದ ಅಲ್ಲಿ ತನಕ ನಡೆದಂತಹ ಹಲವು ಉಪಚುನಾವಣೆಗಳಲ್ಲಿ ಹಿಂದೆ ಪ್ರಸ್ತಾವಿತ ಪಕ್ಷ ಇನ್ನೂ 2000 ಸರಿಯಾಗಿ 5 ವರ್ಷಗಳ ಹಿಂದೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ರಿಜಿಸ್ಟ್ರೇಷನ್ ಪ್ರೋಸೆಸ್ ನಡೀತಾ ಇತ್ತು, ಇನ್ನೂ ರಿಜಿಸ್ಟ್ರೇಷನ್ ಮುಗ್ದಿರಲಿಲ್ಲ. ಆಗ ಪ್ರಸ್ತಾವಿತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತೇಳಿ ಇನ್ನೂ ಇದೆ, ಇನ್ನು ಪೂರ್ತಿ ಆಗಿಲ್ಲ ಅದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಂತೇಳಿ ಆಗ್ಲೇ 12 ಜನ ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ವಿ. ಅವಾಗೆಲ್ಲೂ ನಾನು ಹಿಂದೆ ಜಯನಗರದಿಂದ ನಿಂತಾಗಲೂ ಅಷ್ಟೇ ಅವಾಗೆಲ್ಲ ಸಂದರ್ಭದಲ್ಲಿ ಬಳಸಿದ್ದು ನಾವು ವಿಸಿಲ್. ಆದರೆ ಯಾರೋ ಹೀಗೆ ಒಬ್ಬ ಕದೀಮ ಮಾಡಿದಂತ ಕೆಲವು ಕುಚೇಷ್ಟ ಕೆಲಸದಿಂದಾಗಿ ಏನೋ ಒಂದು ತಂತ್ರಗಾರಿಕೆ ಅವ್ರದ್ದು ಯಾರದ ಕದೀಮರದು ಫ್ರಾಡ್, ಹಾಗಾಗಿ ಅದು ನಮಗೆ ಚುನಾವಣಾ ಸಂದರ್ಭದಲ್ಲಿ ನಮಗೆ ಸಿಗದೆ ಹೋಯ್ತು. ನಮ್ಮದು ಒಂದಷ್ಟು ಸ್ವಲ್ಪ ಆ ಸಂದರ್ಭದಲ್ಲಿ ಒಂದಷ್ಟು ಏನು ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳ ಕಾರಣದಿಂದಾಗಿ ನಮಗೆ ಅದನ್ನ ಸರಿಯಾದ ಸೂಕ್ತವಾದ ಸಮಯಕ್ಕೆ ಪಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ನಾವು ವಿಸಿಲ್ ನಿಮಗೆ ಗೊತ್ತಿರೋ ಹಾಗೆ ಒಂದು ರೀತಿ ವಿಸಿಲ್ ಬ್ಲೋವರ್ ತರಕ್ಕೆ ಎಚ್ಚರಿಕೆ ಕೊಡುವ ಹಾಗೆ, ಕಳ್ಳರು ಕದೀಮರಿಗೆ ಎಚ್ಚರಿಕೆ ಕೊಡುವ ಹಾಗೆ, ಸಮಾಜವನ್ನು ಎಚ್ಚರಿಸುವಂತ ಒಂದು ದೊರೆಸ್ವಾಮಿ ಅವರೆಲ್ಲ ವಿಸಿಲ್ ಊದ್ತಾರನ್ನ ನೋಡಿದ್ದೆ. ಸೊ ನಮ್ಮ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಅವರೆಲ್ಲ ಹಾಗೆ ಕೆಲವೊಂದು ಕಡೆಗಳಲ್ಲಿ ಸಹಾಯ ಮಾಡಿದ್ರು. ಸೊ ಹಾಗಾಗಿ ನಾವು ವಿಸಿಲ್ ಬಳಸಿದ್ವಿ. ಆದರೆ 2023 ಚುನಾವಣೆ ಸಂದರ್ಭದಲ್ಲಿ ನಮಗೆ ವಿಸಿಲ್ ಸಿಗದೆ ಹೋದ ಕಾರಣಕ್ಕಾಗಿ ನಾವು ಮತ್ತೆ ಯಾವುದಿದೆ ಆಪ್ಷನ್ಸು ಅಂದ್ರೆ ನಾವು ಈಗ ಮೊದಲು ನಮಗೆ ಬೇಕಾದದನ್ನ ಚುನಾವಣಾ ಆಯೋಗಕ್ಕೆ ಕೊಟ್ಟು ಇದನ್ನೇ ನಾವು ಚುನಾವಣಾ ಚಿಹ್ನೆಯಾಗಿ ಬಳಸ್ತೀವಿ ಅಂತ ಹೇಳ್ಬೋದಿತ್ತು. ಪಕ್ಷದ ಚಿಹ್ನೆಯಾಗಿ ಇದನ್ನೇ ಬಳಸ್ತೀವಿ ಅಂತ ಹೇಳ್ಬೋದಿತ್ತು. ಈಗ ಹಾಗೆ ಇಲ್ಲ. ಆ ಚುನಾವಣಾ ಆಯೋಗದವರೇ ಒಂದು ನಿರ್ದಿಷ್ಟವಾದಂತಹ ಮಾನದಂಡಗಳನ್ನ ಬಳಸಿ ಅವರು ಒಂದಷ್ಟು ಮುಕ್ತ ಸಿಂಬಲ್ಗಳು ಅಂತ ಕೊಟ್ಟಿದ್ದಾರೆ, ಮುಕ್ತ ಚಿಹ್ನೆಗಳು ಅಂತ ಹೇಳಿ. ಅದರಲ್ಲೇ ಒಂದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಈಗ ಒಂದು 10-15 ವರ್ಷಗಳಿಂದ ಬಂದಿರುವಂತಹ ರೂಲ್ಸ್ ಇದು. ಮೊದಲು ಅದೇ ಕಾರಣದಿಂದಾಗಿ ಯಾರು ಯಾವ ತರಹದ ಚಿಹ್ನೆ ಬೇಕಾದ್ರೂ ಬಳಸಿ, ಇದು ಚುನಾವಣಾ ಆಯೋಗಕ್ಕೆ ಹೇಗೆ ನಮ್ಮ ಹೆಸರು ನಾವು ಕೊಡ್ತೀವಿ ಅದೇ ರೀತಿ ಚುನಾವಣಾ ಆಯೋಗಕ್ಕೂ ಇದನ್ನ ನಾವು ಚಿಹ್ನೆಯಾಗಿ ಬಳಸ್ತೀವಿ ಅಂತ ಹೇಳ್ಬೋದಿತ್ತು. ಈಗಾಗಲ್ಲ, ಒಂದು ಮುಕ್ತ ಚಿಹ್ನೆಗಳಿರುತ್ತೆ, ಅದರಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅದಾದ ನಂತರ ಅದನ್ನು ನಿಮ್ಗೆ ಗ್ಯಾರಂಟಿ ಯಾವಾಗ ಆಗುತ್ತೆ ಅಂದ್ರೆ ನೀವು ನೋಂದಾಯಿತ ಪಕ್ಷದಿಂದ ಮಾನ್ಯತೆ ಪಡೆದ ರಾಜಕೀಯ ಪಕ್ಷವಾದಾಗ, ರೆಕಗ್ನೈಸ್ಡ್ ಪಾರ್ಟಿ ಅಂದ್ರೆ ಅದಕ್ಕೆ ಒಂದು ರಾಜ್ಯದಲ್ಲಿ ಇಷ್ಟು ಪ್ರತಿಶತ ಮತಗಳು ಚಲಾವಣೆಯಾದ ಜನರಲ್ ಎಲೆಕ್ಷನ್ ಇಷ್ಟು ಚಲಾವಣೆಯಾದ ಮತಗಳಲ್ಲಿ ಇಷ್ಟು ಅಥವಾ ಇಷ್ಟು MLAಗಳು ಆಗ್ಬೇಕು ಅಥವಾ MP ಆಗ್ಬೇಕು ಅಂತ ಆದಾಗ ಆ ಕಂಡೀಷನ್ಸ್ ಮೀಟ್ ಆದಾಗ ನಿಮ್ಗೆ ಏನ್ ಚಿಹ್ನೆ ಕೇಳಿರ್ತೀರೋ ಅದು ನಿಮ್ಗೆ ಪಕ್ಕ ಆಗುತ್ತೆ. ಆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನೀವು ದೇಶಕ್ಕೆ ಮಾನ್ಯತೆ ಪಡೆದ ಪಕ್ಷವಾದ್ರೆ ಅದನ್ನ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ದೇಶದಲ್ಲಿ ಎಲ್ಲೂ ಯಾರಿಗೂ ಕೊಡೋದಿಲ್ಲ, ರಿಸರ್ವ್ ಮಾಡ್ಬಿಡ್ತಾರೆ. ಹಾಗಾಗಿ ನಾವು ಈಗ್ಲೂ ನಮ್ದೇನಿದೆ ಈಗ ಮಾನ್ಯತೆ ಪಡೆದಿಲ್ಲದ ಪಕ್ಷ ಆಗಿರೋ ಕಾರಣದಿಂದಾಗಿ ನಮಗೆ ನಾವು ರಿಜಿಸ್ಟರ್ಡ್ ನೋಂದಾಯಿತ ಪಕ್ಷವಾಗಿರುವಂತ ಕಾರಣದಿಂದಾಗಿ ವಿಸಿಲ್ ಬಿಟ್ಟು ಬೇರೆ ಅದನ್ನ ತಗೊಳ್ಬೇಕು ಅಂತ ನೋಡಿದಾಗ ಅವೈಲಬಲ್ ಯಾವ್ದಿತ್ತು ಅದರಲ್ಲಿ ನಾವು ಟಾರ್ಚ್, ಬೆಳಕು, ಕತ್ತಲಲ್ಲಿರೋರಿಗೆ ಬೆಳಕು ಅನ್ನುವಂತ ರೀತಿನಲ್ಲಿ ಸೊ ಅದನ್ನ ತೆಗೆದುಕೊಂಡಿವಿ. ಅದರಲ್ಲಿ ಅದಕ್ಕೆ ಇಷ್ಟೇ, ಅದರಲ್ಲಿ ಅದರ ಹಿನ್ನೆಲೆ ಇಷ್ಟೇ. ಓಕೆ, ಎಸ್ ಸರ್.